ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ನಮ್ಮ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಚಾಲೆಂಜ್ನ ಡೇ 32 ಆಗಿರುತ್ತೆ. ಡೇ 32ನಲ್ಲಿ 32ನೇ ದಿವಸ ಏನೆಲ್ಲ ಫುಡ್ ತೊಗೊಂಡೆ, ಏನೆಲ್ಲ ರೂಟೀನ್ ಇತ್ತಂತ ನೋಡ್ಕೊಂಡು ಬನ್ನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬೆಳಗ್ಗೆನೇ ಆ್ಯಸ್ ಯೂಸ್ವಲ್ ವಾಕಿಂಗ್ ಹೋಗಿದ್ದೆ. ಸ್ವಲ್ಪ ಇವಾಗ ಅಡ್ಜಸ್ಟ್ ಆಗ್ತಾಯಿದೆ. ಫಸ್ಟ್ 2 ಡೇಸ್ ತುಂಬ ಕಾಲು ಪೇನ್ ಆಗ್ತಾಯಿತ್ತು. ಸ್ವಲ್ಪ ಗ್ಯಾಪ್ ಕೂಡ ಆಗಿತ್ತಲ್ಲ, ಹಾಗಾಗಿ ಇವತ್ತು ಅಷ್ಟೇನೂ ಟಯರ್ಡ್ ಅಂತ ಅನ್ನಿಸ್ಲಿಲ್ಲ. ಮನೆಗೆ ಬಂದುಬಿಟ್ಟು ಇವತ್ತು ಬ್ರೇಕ್ಫಾಸ್ಟಿಗೆ ಏನು ಮಾಡ್ಕೊಂಡಿದ್ದೀನಿ ಅಂದರೆ, ಮಕ್ಕಳು ಪಡ್ಡು ಮಾಡು ಅಂತ ತುಂಬ ದಿವಸದಿಂದ ಕೇಳ್ತಾಯಿದ್ರು. ಸ್ವಲ್ಪ ಮನೆ ಶಿಫ್ಟಿಂಗು ಆ ರೀತಿ ಅದೆಲ್ಲ ಕೆಲಸ ಇರೋದ್ರಿಂದ ಅದನ್ನೆಲ್ಲ ಮಾಡೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಇವತ್ತು ಪಡ್ಡು ಮಾಡ್ಕೋತಾ ಇದ್ದೀನಿ. ನಾನು ಹೇಳಿದಿರೋ ಹಾಗೆ ಮೊದಲಿಗೆ ನಾನು ಹೇಳಿದ್ದೀನಿ, ನನಗೆ ಅಂತ ಇವಾಗೇನು ಸ್ಪೆಷಲ್ ಮಾಡ್ಕೋತಾ ಇಲ್ಲ. ಸ್ವಲ್ಪ ನನಗೆ ಟೈಮ್ ಕೊಡಿ ರೆಸಿಪಿನ ಮಾಡೋಕ್ಕೆ, ಆಮೇಲೆ ರೆಸಿಪಿನ ಶೂಟ್ ಮಾಡೋಕ್ಕೆ ನಂಗೆ ಟೈಮ್ ಬೇಕು. ನನಗಿವಾಗ ಅಷ್ಟೊಂದು ಟೈಮ್ ಇಲ್ಲ. ಹಾಗಾಗಿ ಏನು ಮಾಡಿದ್ದೀವಿ ಮನೆಯಲ್ಲಿ ಅದನ್ನೇ ನಾನು ತೊಗೊತಾ ಇದ್ದೀನಿ. ಸ್ವಲ್ಪ ಚಟ್ನಿ ಜೊತೆಗೆ ನಾನಿವತ್ತು ಬ್ರೇಕ್ಫಾಸ್ಟ್ಗೆ ಪಡ್ಡು ತೊಗೋತಾ ಇದ್ದೀನಿ. ನಿಮ್ಮದು ಹೇಗೆ ನಡೀತಾ ಇದೆ? ವಿಡಿಯೋ ಇಷ್ಟ ಆಗ್ತಾಯಿದೆಯಾ? ಏನಾದರೂ ಸಜೆಷನ್, ಡೌಟ್ಸ್ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ನನಗೆ ಒಂದು ಎಕ್ಸ್ಪೀರಿಯನ್ಸ್ ಆಗಿರೋದೇನಪ್ಪ ಅಂತಂದರೆ, ನೀವು ವಾಕಿಂಗು ವರ್ಕೌಟು ಎರಡು ಕಂಪೇರ್ ಮಾಡಿದ್ರೆ ನನಗೆ ಸ್ಪೆಷಲಿ ಬಂದುಬಿಟ್ಟು ಫ್ಯಾಟ್ ಲಾಸ್ಗೆ ನನಗೆ ವರ್ಕೌಟ್ ಬೆಸ್ಟ್ ಅಂತ ಅನ್ನಿಸ್ತು. ನನಗೆ ಫ್ಯಾಟ್ ಲಾಸ್ ಅಷ್ಟು ಡಿಫ್ರೆನ್ಸ್ ಏನು ಅನ್ನಿಸ್ತಾ ಇಲ್ಲ. ಬಟ್ ನೀವು ವರ್ಕೌಟ್ ಮಾಡಿದಾಗ ತುಂಬ ಚೆನ್ನಾಗಿ ಡಿಫ್ರೆನ್ಸ್ ಅನಿಸುತ್ತೆ. ವಾಕಿಂಗ್ ಆಗುತ್ತೆ. ವಾಕಿಂಗ್ ಸ್ವಲ್ಪ ಟೈಮ್ ತೊಗೊಳುತ್ತೆ. ವೆಯ್ಟ್ ಲಾಸ್ ಆಗ್ಬೋದು. ಬಟ್ ಫ್ಯಾಟ್ ಲಾಸ್ ಆಗೋಕ್ಕೆ ನೀವೇನಾದರೂ ಟ್ರೈ ಮಾಡ್ತಿದ್ರಂದರೆ ವರ್ಕೌಟ್ ಮಾಡಿ. ಸೊ ನಾನು ಇನ್ನು ವರ್ಕೌಟ್ ಶುರು ಮಾಡ್ಕೋಬೇಕು. ಫಸ್ಟ್ ಇವಾಗ ವಾಕಿಂಗ್ ಮಾಡ್ಕೋತಾ ಇದ್ದೀನಿ. ಇನ್ನು ಊರಿಗೆ ಹೋದ್ಮೇಲೆ ನಾನು ಸ್ವಲ್ಪ ಅಲ್ಲೇ ವರ್ಕೌಟ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಟ್ರೈಪಾಡೆಲ್ಲ ತೊಗೊಳ್ಬೇಕು ಹೊಸದು. ಹಳೇದು ಮುರಿದೋಗ್ಬಿಟ್ಟಿದೆ. ಸ್ವಲ್ಪ ಪ್ರಾಪರಾಗಿ ಮಾಡೋಣ ಇನ್ನು ಮುಂದೆ ಅಂಥೇಳಿ ಪ್ಲ್ಯಾನ್ ಇದೆ. ಹೀಗೆ ನಡೀತಾ ಇದೆ. ಇನ್ನು ಮಧ್ಯಾಹ್ನ ಲಂಚಕ್ಕೆ ಜೀರಾ ರೈಸು ಮತ್ತು ದಾಲ್ ಮಾಡ್ಕೊಂಡಿದ್ದೆ. ಅದನ್ನೇ ಸ್ವಲ್ಪ ತೊಗೊಂಡಿದ್ದೀನಿ. ಮೇಲೆ ಒಂದು ಗ್ಲಾಸ್ ಮಜ್ಜಿಗೆ. ಇನ್ನು ಆನ್ಲೈನಲ್ಲಿ ಒಂದು ಮ್ಯಾಟ್ ತರಿಸ್ಕೊಂಡಿದ್ದೆ. ನನಗೆ ಕಿಚನಿಗೆ ಬೇಕಾಗಿತ್ತು. ಕೆಲವಷ್ಟು ಐಟಮ್ಸ್ನೆಲ್ಲ ಶಾಪ್ ಮಾಡ್ತಾಯಿದ್ದೀನಿ. ಬಟ್ ಇದು ನನಗೆ ಕೆಳಗಡೆ ರಬ್ಬರ್ ಇತ್ತು. ನನಗೇನು ಅನಿಸುತ್ತೆ ಅಂದರೆ, ರಬ್ಬರ್ ಮೇಲೆ ನಿಂತರೆ ಹೀಟ್ ಆಗುತ್ತೆ ಅಂತ ನನ್ನದು ಫೀಲು. ಅದಾಗುತ್ತಾ ಇಲ್ವಾ? ನಿಮ್ಗೆ ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಒಳ್ಳೆಯದಾ ಹೇಗೆ ಅಂಥೇಳಿ, ಬಟ್ಟೆದು ಒಳ್ಳೆಯದಾ ಅಥವಾ ಈ ಥರ ರಬ್ಬರ್ ಮ್ಯಾಟ್ ಒಳ್ಳೆಯದಾ ಅಂಥೇಳಿ. ಸೊ ರಿಟರ್ನ್ ಮಾಡಬೇಕು ಅಂತ ಥಿಂಕ್ ಮಾಡ್ತಾಯಿದ್ದೀನಿ. ಗೊತ್ತಿಲ್ಲ ಏನು ಮಾಡ್ತೀನಿ ಅಂಥೇಳಿ. ಹಾಗಾಗಿ ಈ ಥರ ಇದೆ ನೋಡಿ, ಒಂದು ಮಾರ್ಬಲ್ ಥರ ಲುಕ್ ಇದೆ. ಕೆಲವಷ್ಟು ಐಟಮ್ಸ್ ಬೇಕಾಗಿದ್ದಾವೆ. ಹಾಗಾಗಿ ಒಂದೊಂದೇ ತರಿಸ್ಕೊಳ್ತಾ ಇದ್ದೀವಿ. ಅದೇ ಹೇಳ್ತಾ ಇದ್ದೀನಿ, ಇನ್ನೂ ಸೆಟಪ್ ಆಗ್ತಾಯಿದೆ. ಇನ್ನು ನೈಟ್ ಡಿನ್ನರ್ಗೆ ನಾನು ಚಪಾತಿನ ಮಾಡ್ಕೊಂಡಿದ್ದೆ. ಅದ್ರ ಜೊತೆಗೆ ಬೆಂಡೆಕಾಯಿ ಪಲ್ಯ, ಒಂದು ಬಾಳೆಹಣ್ಣು ತೊಗೊಂಡಿದ್ದೀನಿ. ನೈಟ್ ಡಿನ್ನರ್ನ ಕಂಪ್ಲೀಟ್ ಮಾಡಿಕೊಂಡೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.